ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಕಬ್ಬಿಣಾಂಶ ಅಧಿಕವಾಗಿರ್ತಕ್ಕಂತಹ ಕರಿಬೇವಿನ ಸೊಪ್ಪಿನ ಅನ್ನವನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ. ಮೊದಲಿಗೆ ಕರಿಬೇವನ್ನು ಚೆನ್ನಾಗಿ ತೊಳ್ಕೊಂಡು ನೆರಳಿನಲ್ಲಿ ಒಣಗಿಸಿ ಇಟ್ಕೊಂಡಿರಬೇಕು. ಇದನ್ನು ಈಗ ಕಡಿಮೆ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ. ಮುಟ್ಟಿ ನೋಡಿದರೆ ಈ ರೀತಿ ಕ್ರಿಸ್ಪಿಯಾಗಿ ತರಿತರಿಯಾಗಿ ಆಗಬೇಕು. ಆ ಹದಕ್ಕೆ ನಾವು ಹುರ್ಕೋಬೇಕಾಗತ್ತೆ. ಈಗ ಮತ್ತೊಂದು ಬಾಣಲೆಯಲ್ಲಿ 2 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ, 2 ಚಮಚ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಕಡಿಮೆ ಉರಿಯಲ್ಲಿ. ಆಮೇಲೆ 1 ಚಮಚ ಮೆಣಸು ಮತ್ತು ಒಣಗಿದ ಮೆಣಸಿನಕಾಯಿಯನ್ನು ಸಹ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ 1 ಚಮಚ ಜೀರಿಗೆಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಾನು ಎಳ್ಳು ಹುರಿದಿರೋದಿತ್ತು ಅಂತ ಅದನ್ನು ಕೊನೆಗೆ ಸೇರಿಸಿಕೊಂಡು ಸ್ಟವ್ನ ಟರ್ನ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಿನಲ್ಲಿ ಇದನ್ನು ಹಾಕ್ಕೊಂಡು ಅದು ಆರಲು ಬಿಟ್ಟು ಆಮೇಲೆ ಮಿಕ್ಸಿಯನ್ನು ಮಾಡ್ಕೋತಾ ಇದ್ದೀನಿ. ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ಇದು ಸ್ವಲ್ಪ ರಫ್ ಆಗಿ ಹಾಕ್ಕೋಬೇಕು ನಾವು, ಯಾಕಂದರೆ ಇನ್ನೂ ಕರಿಬೇವು ಹುರ್ಕೊಂಡಿದ್ದೀವಲ್ವ, ಅದನ್ನು ಸಹ ಇದಕ್ಕೆ ಹಾಕಿ ಪುಡಿ ಮಾಡ್ಕೋಬೇಕಾಗಿರೋದ್ರಿಂದ. ಈಗ ನೋಡಿ ನುಣ್ಣಗೆ ಈ ರೀತಿ ಪುಡಿ ಆಗಿದೆ ಕರಿಬೇವಿನ ಪುಡಿ. ಈಗ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆಯನ್ನು ಹಾಕಿ ಸಿಡಿಸಿ ಆಮೇಲೆ ಕಡಲೆಬೇಳೆ, ನಮಗೆ ಬೇಕಿದ್ದರೆ ಉದ್ದಿನ ಬೇಳೆಯನ್ನು ಸಹ ಇದಕ್ಕೆ ಸೇರಿಸ್ಕೋಬೋದಾಗಿರುತ್ತೆ. ಮತ್ತು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಒಂದು ಈರುಳ್ಳಿಯನ್ನು ಸಹ ಇಲ್ಲಿ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಈಗ ಮಾಡಿಟ್ಕೊಂಡಿರ್ತಕ್ಕಂತಹ ಕರಿಬೇವಿನ ಪುಡಿ ನಮಗೆ ಗೊಜ್ಜು ಎಷ್ಟು ಬೇಕೋ ಆ ಒಂದು ಕ್ವಾಂಟಿಟಿಯಲ್ಲಿ ನಾವು ಈ ಕರಿಬೇವಿನ ಪುಡಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕಾಗತ್ತೆ. ಖಾರ ಕಡಿಮೆ ಇದ್ದಲ್ಲಿ ಮಾತ್ರ ನಾವು ಇಲ್ಲಿ ಮತ್ತೆ ಸೇರಿಸ್ಕೋಬೇಕು, ಯಾಕಂದರೆ ಪುಡಿ ಮಾಡಬೇಕಾದ್ರೆ ನಾವು ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ. ಈಗ 2 ಚಮಚದಷ್ಟು ಮಾತ್ರ ನೀರನ್ನು ಸೇರಿಸಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಗೊಜ್ಜನ್ನು. ಇದನ್ನು ಸಹ ಅಷ್ಟೇ ಕಡಿಮೆ ಊರಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಈಗ ಗೊಜ್ಜು ರೆಡಿಯಾಗಿದೆ. ನಮಗೆ ಬೇಕಾದಷ್ಟು ಗೊಜ್ಜನ್ನು ಈ ಬಾಣಲೆಯಲ್ಲೇ ಬಿಟ್ಟು ಒಂದು ಬಟ್ಟಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು, ಉಳಿದಂಥ ಗೊಜ್ಜನ್ನು. ಈಗ ಅನ್ನವನ್ನು ಕಲಿಸಿದರೆ ಈ ಕರಿಬೇವನ್ನು ರೆಡಿಯಾಗುತ್ತೆ. ವಿಡಿಯೋ ಇಷ್ಟ ಆದರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.